ಓ ಇದೆಲ್ಲ ಈ ಥರ ಹಾಕೊಂಡು ಕೈ ಒಳಗೆ ಹಾಕೊಳ್ಳೋದು. ಇಷ್ಟು ಉದ್ದ ಐತೆ, ಇಷ್ಟು ಉದ್ದ ಐತೆ ಇದು. ಇವರೇನು ಹ್ಯಾಂಡಿದೆ ದೀಪ ಉಡಿಸ್ತಾ ಇದ್ರು. ಹಾಂ 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 ಹಾಂ. ಸೊ ಗೈಸ್ ನಮಸ್ಕಾರ. ಬಂದ್ವಿ 101 ಸ್ವಾಮಿ ಟೆಂಪಲ್ಗೆ. ಇದವ್ರದ್ದು ಜೀವ ಸಮಾಧಿ. ಸೊ ಇಲ್ಲಿಗೆ ಬಂದಿದ್ದೀವಿ. ರೂಟ್ ಇಲ್ಲಿಗೆ ತೋರಿಸ್ತು, ಲೊಕೇಶನ್ನು ನೋಡ್ಬೋದು ನೋಡಿ. ಇದೇ ಎಂಟ್ರೆನ್ಸು. ಇಲ್ಲಿಂದ ಒಳಗೆ ಹೋಗ್ಬೇಕು. ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಜೀವ ಸಮಾಧಿ ಇದು. ಇದವರು ಶಿಷ್ಯಂದಿರಿದು ನೋಡಿ. ಒಂದೊಂದೇ ಒಂದೊಂದೇ. ನೋಡಿ ಜೀವ ಸಮಾಧಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಅವರು 101 ಸ್ವಾಮಿ ಟೆಂಪಲ್ ಕಟ್ಟಿದ್ರಲ್ಲ, ಅವ್ರ ಜೀವ ಸಮಾಧಿ ಆಗಿದ್ದಾರೆ ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಗೆಸ್ಟ್ ಹೌಸು ಮಾಡ್ತಾ ಇದ್ದಾರೆ. ಹಿಂದೆ ಆಶ್ರಮ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಗೆಸ್ಟ್ ಹೌಸ್ ಎಲ್ಲ ಮಾಡಿದ್ದಾರೆ, ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ. ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಮಾಡ್ತಾವ್ರೆ. ಇನ್ನೂ ಡೆವಲಪ್ ಆಗೋದೈತೆ ಇದು. ಇವರೇ ನೋಡ್ಕೋತಾ ಇರೋದು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಸರ್. ನಾಗರಾಜ್ ಇವ್ರ ಹೆಸರು. ಇವರೇ ಇದನ್ನು ಮೇಂಟೈನ್ ಮಾಡ್ತಾ ಇರೋದು. ಸೊ ಹಿಂದೆ ಆಶ್ರಮ ಇದೆಯಾ? ಹಿನ್ನಡೆ. ಹಾಂ, ಬನ್ನಿ ಹೋಗೋಣ. ಬನ್ನಿ, ಹಾಗೆ ಫೋನ್ ನಂಬರ್. ಹಾಂ ಹೇಳಿ, ನಂಬರ್ ಹೇಳಿ. ಸರ್ ನಮ್ಮ ಫೋನ್ ನಂಬರು 9488 ಓಕೆ 7502 ಓಕೆ 66. ಇಲ್ಲಿ ಏನೇನು ವಿಶೇಷತೆ ಇದು? ಸರ್ ವಿಶೇಷ ಅಂದರೆ ಪೂರ್ಣಾದಿ ಅಮಾವಾಸ್ಯೆಲೆಲ್ಲ ತುಂಬ ಜನ ಬರ್ತಾರೆ. ಓಕೆ. ಜೀವ ಸಮಾಧಿ ಇದೆ. ಓಕೆ. ನಾವು ಜೀವ ಸಮಾಧಿ ಅಂದರೆ ಟೌನ್ಗಳ ಕಡೆ ಹೇಗಿದ್ರೆ ಆಡಂಬರವಾಗಿ ಬೆಳೆಸ್ಬೋದಾಗಿತ್ತು. ಹೌದು. ಇದು ಕಾಡು. ಹೌದು. ನಮ್ಮ ಒಳಗಡೆ ಇರೋ ಜಲರಸ ಯಾರಿಗೂ ಕಾಣಿಸ್ತಾ ಇಲ್ಲ. ಹೌದು. ಆ ಜಲರಸ ನಾಲ್ಗೆ ಕೊನೆಗೆ ಬಂದಾಗ ಇಲ್ಲ ಕಹಿ ಸಿಹಿ ಅನ್ನೋದನ್ನ ಏನು ಥರ ದೈವ ಭಕ್ತಿ ಅಂತಕ್ಕಂಥ ರುಚಿ ಕೊಡ್ತದೆಯೋ, ಇಲ್ಲಿ ಕಾಡಿನೊಳಗಡೆ ದೈವ ಭಕ್ತಿ ಅಂತಕ್ಕಂಥ ಯಾರು ಹುಡಿಕೊಂಡು ಬರ್ತಾರೆಯೋ ಬರೋರು ಎಳ್ನೀರು ತಗೊಂಡು ಬಂದು ಆನಂದವಾಗಿ ಹಾಕಿ ಪೂಜೆ ಮಾಡಿ ದೀಪ ಹಚ್ಚಿದ್ರೆ ಉರಿತಾ ಇರ್ತದೆ. ಅದೊಂದೇ ನಮಗೊಂದು ದೈವ ಭಕ್ತಿ. ಅದೊಂದು ವಿಶೇಷತೆ ಅಲ್ವಾ ಇಲ್ಲಿ ಹೌದು. ಎಳ್ನೀರಲ್ಲಿ ಉರಿಯೋದು. ಇವ್ರ ಹೆಸರು, ಇಲ್ಲಿ ಜೀವ ಸಮಾಧಿ ಆಗಿರೋರ ಹೆಸರು ನಿಜಗುಣ ಶಿವಯೋಗಿ ಅಂತ. ಹಾಂ ಹಾಂ. ನಿಜಗುಣ ಶಿವಯೋಗಿ. ಓಕೆ. ಅಲ್ಲಿ ಎಳ್ನೀರು ದೀಪದ ಹತ್ರ ಏಕೋತ್ತರ ಸತಸ್ಥಳ ಆದಮೇಲೆ ಏಕಂದ್ರೆ 1, ಸತ ಅಂದರೆ 100, 101 ತಳ ಸಾಧನೆ ಮಾಡಿದ್ಮೇಲೆ 101 ಸ್ವಾಮಿ ಬಿಟ್ಟ 101 101 ಸ್ವಾಮಿ ಮಲೈ ಮಠಂ ಈ ಥರ ಒಂದೊಂದರಲ್ಲೂ ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ಕರೀತಾ ಇರ್ತದೆ. ಆದರೆ ಇಲ್ಲಿ ನಮಗೆ ಯಾರೇ ಬಂದ್ರೂ ನಿತ್ಯ ದಾಸೋಹ. ಹೌದಾ? ನಿತ್ಯ ದಾಸೋಹ. ಎಷ್ಟು ಚೆನ್ನಾಗಿ ಬಂದ್ರೂ ಪ್ರಸಾದ ಕೆಲವೇನೂ ತೊಂದರೆ ಇಲ್ಲ. ಓಕೆ. ಬಂದಂಥ ಭಕ್ತಾದಿಗಳು 1 ಕಿಲೋಯಿಂದ 10 ಕಿಲೋ 20 ಕಿಲೋ ಶಕ್ತಿ ಅರಿಸಿಕೊಂಡು ತಂದು ಕೊಡ್ತಾರೆ. ಅಕ್ಕಿ, ಬೇಳೆ. ಇದು ಏನೋ ಟ್ರಸ್ಟಿಂದ ನಡೆಸ್ತಾ ಇದ್ದಾರಾ ಇಲ್ಲ? ಟ್ರಸ್ಟ್ ಮುಖಾಂತರ ನಡೆಸ್ತಾ ಇದೀವಿ. ಓಕೆ. ಇದಕ್ಕೆ ಟ್ರಸ್ಟ್ ಇದೆ. ಓಕೆ. ಒಳಗಡೆ ನಂಬರ್ ಎಲ್ಲ ಕೊಡ್ತಾ ಇದ್ದೀವಿ. ಆ ಟ್ರಸ್ಟ್ಗೆ ಬಂದಂಥ ಭಕ್ತಾದಿಗಳು ನೋಡಿ ಮಕ್ಕಳಿಗಾಗಿ ನಾವೊಂದು 15 ಮಕ್ಕಳನ್ನ ಇಟ್ಕೊಂಡಿದ್ದೀವಿ. ಮಕ್ಕಳಿಗಾಗಿ ಒಂದು ಸೇವೆಗೆ ಆ ಟ್ರಸ್ಟ್ಗೆ ಯಾರಿಗೆ ಏನಾದರೂ ನೋಡಿ ಗೈಸ್, ಈ ವಿಡಿಯೋ ಮುಖಾಂತರ ನೀವು ಏನೋ ನೋಡಿ ಇದಕ್ಕೆ ದಾನ ಮಾಡೋದು, ಸಹಾಯ ಮಾಡೋಂಗಿದೆ, ಧನ ಸಹಾಯ ಇಲ್ಲ ಏನೇ ಆದ್ರೂ ಇವರು ಪ್ರೋತ್ಸಾಹಿಸಿ. ಇದು ನೋಡಿ, ಇದು ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನು. ಸೊ ನಮ್ಮ ಕೈಯಲ್ಲಿ ಆದಷ್ಟು ಈ ವಿಡಿಯೋನ ತಲುಪಿಸೋಣ. ಮುಂದಕ್ಕೆ ಇದನ್ನು ಹಂಗೆ ಇದು ಮಾಡಿಸ್ಕೊಂಡು ಹೋಗೋಣ. ಸರಿ ಬನ್ನಿ, ಹಂಗೆ ಆಶ್ರಮಕ್ಕೆ ಹೋಗೋಣ. ಬನ್ನಿ ನೋಡೋಣ.
ಇದೆ ನೋಡಿ ಆಶ್ರಮ ಇವ್ರದ್ದು. ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಎಷ್ಟು ಜನ ಇದ್ದಾರೆ ಆಶ್ರಮದಲ್ಲಿ? ಎಷ್ಟು ಜನ ಇದ್ದಾರೆ ಅಂದೆ? ಮಕ್ಕಳು 15 ಜನ ಇದೆ. ಹಾಂ ಹಾಂ. ನಾವು ಟೋಟಲ್ 25 ಜನ ಇದ್ದೀವಿ. ಓಕೆ. ಇದೆ ಇವ್ರ ಆಶ್ರಮ. 25 ಜನ ಇದ್ದಾರಂತೆ, 15 ಜನ ಮಕ್ಕಳಿದ್ದಾರಂತೆ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? 500 ವರ್ಷ ಆಗೋಗಿದೆಯಾ? ಅಬ್ಬಾ, ಏನೋ ಮಣ್ಣು ಗೋಡೆ ಪಪ್ಪಿನೆಲ್ಲ ಹಾಂ ಹಾಂ ಹಾಂ. ಸ್ವಲ್ಪ ಇನ್ನೊಂದು ದಾಣಿಗಳಿಂದ ಆಟಾಸ್ ಮಾಡಿಸಿ ಹಾಂ ಹಾಂ ಹೇಗಿದೆ ದೀಪ ಉಳಿಸ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಓಕೆ. ವಾರು ಇದೆಲ್ಲ ಮೈಸೂರು ಮಹಾರಾಜರು ಆಲ್ರೆಡಿ ಮಟ್ಟಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಈ ಥರ ಹಾಕೊಂಡು ಕೈ ಒಳಗೆ ಹಾಕೊಳ್ಳೋದು. ಇಷ್ಟು ಉದ್ದ ಐತೆ, ಇಷ್ಟು ಉದ್ದ ಐತೆ ಇದು. ಅವ್ರು ಕೊಟ್ಟಿರೋದ ಇದಕ್ಕೆ? ಮೈಸೂರು ಮಹಾರಾಜರು ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ಮಕ್ಕಳೆಲ್ಲ ಆಚೆ ಹೋಗ್ಬಿಟ್ಟಿದ್ದಾರಾ? ಭಾನುವಾರ ಸ್ಕೂಲಲ್ಲಿ ಮುಂದೆ ಇದೆಯಲ್ಲ, ಆ ಸ್ಕೂಲಲ್ಲಿ? ಓ, ಇಲ್ಲೇ ಇದೆಯಾ ಸ್ಕೂಲು? ಇಲ್ಲಿ ಓದೋದು ಕನ್ನಡನಾ ಅಥವಾ ತಮಿಳು? ಇದು ತಮಿಳ್ನಾಡಿಗೆ ಸೇರುತ್ತಲ್ವಾ? ತಮಿಳ್ನಾಡು ಬಾರ್ಡ್ರು. ಹೌದು. ತಮಿಳಲ್ಲೇ ಇರಬೇಕಲ್ಲ ಎಲ್ಲ ಇಲ್ಲಿ? ಸರ್, ಇದು ಟ್ರಸ್ಟಿಂದು ಹಾಂ. ನಂಬರ್ ಇದೆ. ಓಕೆ. ಹಾಂ ಹಾಂ ಹಾಂ. ನವರವಂದೇಶ್ವರ ಚಾರಿಟಬಲ್ ಟ್ರಸ್ಟು. ಇವರೆಲ್ಲಿದ್ದಾರೆ ನಡೆಸ್ಕೊಂಡು ಬರೋರು? ಸರ್, ಇವರೆಲ್ಲಿದ್ದಾರೆ ಆ ಟ್ರಸ್ಟ್ನವರೆಲ್ಲ? ಟ್ರಸ್ಟ್ನವರೆಲ್ಲ ಇಲ್ಲೇ ಇದ್ದೀರಾ? ಎಲ್ಲ ಅಕ್ಕಪಕ್ಕ ಇರೋರು? ಓಕೆ. ಮತ್ತು ಈ ಮಕ್ಕಳಿಗೆ ಊಟ ಇದೆಲ್ಲ ಎಲ್ಲಿ ಟ್ರಸ್ಟಿಂದನೇ ಧನ ಸಹಾಯ ಮಾಡ್ತಾರಾ? ಬರ್ತಾ ಇರ್ತಾವ? ಗೈಸ್, ಇಲ್ಲಿ ಯಾರೇ ಬರಲಿ ನೋಡಿ, ಅನ್ನದಾಸೋಹ ಇದ್ದೇ ಇರ್ತದೆ. ಸೊ ನಮ್ಮನ್ನು ಊಟ ಮಾಡಬೇಕು ಅಂತಾರೆ ಸ್ವಾಮೀಜಿಯವರು. ಸೊ ಊಟ ಮಾಡೋಣ. ಇಲ್ಲೇ ಪ್ರಸಾದ ಅಲ್ವಾ, ಸ್ವಲ್ಪ ತಿನ್ಕೊಂಡು ಆಮೇಲೆ. ಗೈಸ್, ಬುಕ್ಕು, ಪೆನ್ನು, ಪೆನ್ಸಿಲು ಎಲ್ಲ ತರಿಸ್ಕೊಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಆದಷ್ಟು ಮಕ್ಕಳು ಓದಿಸ್ತಾರೆ ಉಚಿತವಾಗಿ. ಎಷ್ಟನೇ ತರಗತಿವರೆಗೂ ಐತೆ ಸರ್ ಇಲ್ಲಿ? ಸರ್, 8th ಇದೆ. 8th ಆದಮೇಲೆ ಕೆಳಗಡೆ ನಾವೇ ಹೈಸ್ಕೂಲ್ಗೆ ದಾರಿ ಕೊಟ್ಟಿದ್ದೀವಿ. ಓಕೆ. ಹೈಸ್ಕೂಲ್ ಕಟ್ಸಿದ್ದೀವಿ, ಹ್ಞೂ. ಕಳಿಸ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಓಕೆ. ಸೊ ಗೈಸ್, ಮುಗೀತು ಸಿದ್ದೇಶ್ವರ ಟೆಂಪಲ್ಲು. ಹಾಗೆ 201 ಸ್ವಾಮಿನೂ ನೋಡಿದ್ವಿ ನೋಡಿ. ದರ್ಶನವೂ ಆಯಿತು, ವಿಡಿಯೋ ಮಾಡಿದ್ದೀನಿ. ಇಲ್ಲೆಲ್ಲೋ ಮೇಲ್ಗಡೆ ಕಾವೇರಿ ನದಿ ಕಾಣುತ್ತಂತೆ. ಬನ್ನಿ ನೋಡೋಣ ಎಲ್ಲಿ ಕಾಣ್ತದೆ, ಏನು ಎತ್ತ ಅಂತ. ಹಿಂಗೆ ಹತ್ತಬೇಕು ಮೇಲೆ. ಬನ್ನಿ ನೋಡಿ ತೋರಿಸ್ತೀನಿ ಬನ್ನಿ. ನೋಡಲಿ ಕರಿಯ ಆ ನಾಯಿ ದಾರಿ ತೋರಿಸ್ತೈತೆ ನಮಗೆ. ಅದು ನೋಡಿ ಹೆಂಗೆ ಹೋಯ್ತಾಯ್ತದು. ವ್ಯೂ ನೋಡಿ ಹೆಂಗೈತಿ ಇಲ್ಲಿಂದ ಹಿಂದೆಗಡೆ. ಎಲ್ಲೈತೆ
ನಡಿ ನಡಿ ಬಾ. ಇಲ್ಲೆಲ್ಲೋ ಕಾವೇರಿ ನದಿ ನೋಡ್ಬೋದು ಅಂದರು, ಅದಕ್ಕೆ ಬಂದ್ವಿ. ನನ್ನ ಜೊತೆ ಒಂದು 4-5 ಜನ ಹುಡುಗರು ಬಂದರು. ಇವರು ಬರ್ತಾವ್ರೆ. ಲೊಕೇಶನ್ ನೋಡಿ ಗೈಸ್ ಹೆಂಗಿದೆ ಅಪ್ಪ. ಎಲ್ಲಿ ಕಾಣ್ತೈತೆ? ಸೌಂಡ್ ಎಲ್ಲೋ ಕೇಳಿಸ್ತಾ ಇದೆ. ಎಲ್ಲ ಕರಿಯಾ? ಎಲ್ಲ ಜಾಗ ಎಲ್ಲಿ ಕರ್ಕೊಂಬಂದೆ ನಮ್ಮನ್ನ ನೀನು? ನೆಟ್ವರ್ಕೇ ಇಲ್ಲ ಇಲ್ಲಿ. ಬಿಸ್ಲಿಲ್ಲ ಅಂದ್ರೆ ಆ ಲೊಕೇಶನ್ ಕಾಣಲ್ಲ. ಹೆಂಗಿದೆ ಸೊ ಗಾಯ್ಸ್ ನೋಡಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಹೊಸಬ್ರು ಇಲ್ಲಿ ಮೀಟಪ್ ಆದ್ವಿ. ಸೊ ಚೆನ್ನಾಗಿ ಮಾತಾಡ್ಸಿದ್ರು. ಈ ಲೋಕಲ್ ಹುಡುಗರು ಇವರು. ನೋಡಿ ಹಾಯ್ ಹೇಳ್ರಪ್ಪ. ಹಾಯ್ ಹಾಂ, ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ, ಕಮೆಂಟ್ ಮಾಡಿ. ಓಕೆ, ಓಡೋಣ ಬನ್ನಿ, ಹಂಗೆ ಎಲ್ಲರೂ ಓಡೋಣ. ಬಾಯ್ ಬಾಯ್, ಬನ್ನಿ. ಸೊ ಗಾಯ್ಸ್ ಹೊರಟ್ವಿ. ಮಳೆ ಬರ್ತಾ ಐತೆ. ನೋಡಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದ್ವಿ, ಮಠಕ್ಕೂ ಬಂದ್ವಿ. ಫೈನಲ್ ಆಗಿ ಹೊರಡೋದಷ್ಟೇ. ಬ್ರೋ ಬರೋಣ, ಬಾಯ್ ಬಾಯ್. ಸೊ ಗೈಸ್ ಫೈನಲ್ ಆಗಿ ಮುಗೀತು. ಎಳ್ನೀರು ದೇವಸ್ಥಾನನೂ ಮುಗೀತು, ಸಿದ್ದೇಶ್ವರ ದೇವಸ್ಥಾನನೂ ಮುಗೀತು. ಇದು 101 ಸ್ವಾಮಿ, ಅದು ಮುಗೀತು. ಇನ್ನೇನು ಮನೆಗೆ ಪ್ಯಾಕಪ್ ಆಗ್ಬೇಕಷ್ಟೆ. ಇದೇ ಥರ ಕಂಟೆಂಟ್ ತೋರಿಸ್ತಾ ಇರ್ತೀನಿ ಗೈಸ್. ಹೊಸ ಹೊಸ ಜಾಗಗಳನ್ನ ಕಂಟೆಂಟ್ ಕೊಡ್ತಾ ಇರ್ತೀನಿ, ಜಾಗಗಳು ಲೊಕೇಶನ್ಗಳನ್ನ ತೋರಿಸ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೊಸದಾಗಿ ನೋಡೋರು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಗೈಸ್. ನೋಡಿ ಹಿಂಗಿದೆ, ಎಷ್ಟು ಸೂಪರ್ ಆಗಿದೆ ಕೊಡಿ ಅಪ್ಪ. ಹಿಂದಿ ಮಾತ್ರ ಲೊಕೇಶನ್ ಮಾತ್ರ ಯಾವುದೋ ನಾವು ಮಲೆನಾಡು ಪ್ರದೇಶಕ್ಕೆ ಬಂದಂಗೆ ಐತೆ ಗೈಸ್. ಇದು ಅಷ್ಟು ಅದ್ಭುತ ಇದು ಲೊಕೇಶನ್ ಮಾತ್ರ. ಅದು ನೀವು ಮಾನ್ಸೂನ್ ಟೈಮಲ್ಲಿ ಬಂದ್ರಂತೂ ಹಬ್ಬ ಹಬ್ಬ ಕಣ್ಣಿಗೆ, ಆ ಥರ ಐತೆ ಇದು. ಏನಿದೆ ಗುರು ಜಾಗ ಇದು ಅಪ್ಪ.